ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ 10:30 11 ಗಂಟೆಗೂ ನಂಗೆ FIR ಬಹಳ ಧನ್ಯವಾದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ. ಪಾಪ ಏನೇ ಒತ್ತಡ ಇದ್ರು ನಾನು ಪೊಲೀಸ್ ಅಧಿಕಾರಿಗಳ ಮುಂದೆ ಕೂತಿದ್ದೆ. ಬಹಳ ಒತ್ತಡ ಆಯಿತು. ತಾಲೂಕಿನ ಅಧಿಕಾರಿಗಳು ಯಾವುದೇ ಮುಲಾಜಿಗೆ ಒಳಪಡಲಿಲ್ಲ. ನಾನು ಧನ್ಯವಾದಗಳು ಹೇಳ್ತೀನಿ. ತಾಲೂಕು ಅಧಿಕಾರಿಗಳು ಇನ್ಕ್ಲೂಡಿಂಗ್ ನಮ್ಮ ಅಡಿಷನಲ್ SP ಅವರು, ನಮ್ಮ DYSP ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಗೌಡ್ರು ಭಾಳ ಕೋಆಪರೇಟ್ ಮಾಡಿದ್ರು. ಅವರೆಲ್ಲ ಮನವರಿಕೆ ಆಗಿದೆ, ಸತ್ಯ ಏನು ಅಂತ ಮನವರಿಕೆ ಆಗಿದೆ. ಯಾಕೆ ಅಂತಂದರೆ ಸಹಕಾರಿ ಕ್ಷೇತ್ರ ಭಾಳವಾದ ಇವತ್ತು ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಮುಖಂಡರುಗಳು ಇವತ್ತೇನು ಶಾಸಕರಾಗಿ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕರನ್ನ ಇವತ್ತು ಈ ರಾಜ್ಯ ಸಹಕಾರಿ ಕ್ಷೇತ್ರ ಬಹಳಷ್ಟು ಜನ ನಾಯಕರುಗಳನ್ನ ಈ ರಾಜ್ಯ ಸಹಕಾರಿ ಕ್ಷೇತ್ರದಲ್ಲಿ ಕೊಟ್ಟಿದೆ. ಒಂದು ನೆನೆ ರೀಸೆಂಟ್ ಆಗಿ ಕಾಂಗ್ರೆಸ್ ಒಂದು ಆರ್ಟಿಕಲ್ ನೋಡಿದೆ, ಹೇಳಿಕೆ ನೋಡಿದೆ. ಕಾಲೇಜುಗಳಲ್ಲಿ ಯೂನಿಯನ್ ಎಲೆಕ್ಷನ್ ಮಾಡಬೇಕು, ನಾವು ಯುವಕರಿಗೆ ನಾಯಕತ್ವ ಕೊಡಬೇಕು ಅಂತ DK ಶಿವಕುಮಾರ್ ಅವರು ಯಾರೋ ಪಾಪ ಹೇಳಿಕೆ ಕೊಟ್ಟಿದ್ರು. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ತರ ನಾಯಕತ್ವಗಳನ್ನ, ಈ ತರ ನಾಯಕತ್ವಗಳು ನೀವು ಕಾಲೇಜ್ ಲೆವೆಲ್ ಈ ತರ ಚುನಾವಣಾ ವ್ಯಭಿಚಾರಗಳನ್ನ ಮಾಡಿದ್ರೆ ಮುಂದಕ್ಕೆ ಪೀಳಿಗೆ ಯುವ ನಾಯಕರುಗಳು ಎಲ್ಲಿ ಹೋಗ್ತಾರೆ? ರಾಜ್ಯದ ಕಾಂಗ್ರೆಸ್ ಉಪಮುಖ್ಯಮಂತ್ರಿಗಳು ಹೇಳ್ಬೇಕಾಗುತ್ತೆ. ಇದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಆಲ್ರೆಡಿ FIR ಆಗಿದೆ. FIR ಆಗಿರೋದು ಒಂದು ಪಾರ್ಟ್ ಆದ್ರೆ ಈಗ ಪಾಪ FIR ಬೇರೆ ಬೇರೆ ಸೆಕ್ಷನ್ಗಳು ಕವರ್ ಆಗಬೇಕಾಗಿತ್ತು. ಅದೇನೋ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಗಲಿಬಿಲಿ ಆಯಿತು. ಇದು ನಾವು ಮಾಡಬೇಕಾ, ಯಾರು ಮಾಡಬೇಕು, ಚುನಾವಣೆ DR ಕಡೆ ತಗೊಂಡು ಕಂಪ್ಲೇಂಟ್ ಭಾಳ ಗೊಂದಲ ಆಯಿತು. ಏನೋ ಅಂತಿಮವಾಗಿ ಪಾಪ ಮಾಡಿದ್ದಾರೆ, ಒಂದು FIR ಕೊಟ್ಟರು ನಮಗೆ. ಬಟ್ ನಾವು ಆರೋಪ ಮಾಡಿರೋ ಸೆಕ್ಷನ್ ಯಾವುದೋ ಅಟ್ರಾಕ್ಟ್ ಆಗ್ತಾ ಇಲ್ಲ, ಯಾವುದೋ ಒಂದು ಹಾಕಿದ್ದಾರೆ. ಪಾಪ ಬೇಲ್ ಮೇಲೆ ಅವರು ಅಲ್ಲೇ ಈಚೆ ಇರಬೇಕು. ಅಲ್ಲೇ ರಾತ್ರಿ 11:15 ಕುಣಿಗಲ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಪಾಪ ಕೆಲವು ಮುಖಂಡರುಗಳ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡಿ ದೂರು ಕೊಡ್ಲಿಕ್ಕೆ ರೆಡಿ ಆಗಿದೆ. ಕೊಡ್ಲಿ. ನಾನು ಒಂದು ಹೇಳ್ತೀನಿ ರಂಗನಾಥ್ ಅವ್ರಿಗೆ, ಇಂಥ ರಾಜಕೀಯ ಗೊಡ್ಡು ಬೆದರಿಕೆಗಳಿಗೆ JDS ಪಕ್ಷ ಆಗಲಿ BJP ಪಕ್ಷ ಆಗಲಿ ಈ ತಾಲೂಕಿನಲ್ಲಿ ನಾವ್ಯಾರು ಎದುರ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನೀವು ಅನ್ಕೊಂಡಿರ್ಬೋದು ಎದುರಿಸಿ ಇವ್ರನ್ನೆಲ್ಲ ಕಟ್ ಹಾಕ್ಬೋದು ಅಂತ. ರಂಗನಾಥ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ, ನಾವು ಯಾರನ್ನ 3ನೇರನ್ನ ಮುಂದೆ ಕೊಟ್ಟು ರಾಜಕಾರಣ ಮಾಡಲ್ಲ ಈ ತಾಲೂಕಿನಲ್ಲಿ. ನಾವು ಮುಂದೆ ನಿಂತ್ಕೊಂಡು ನಾವು ಎದೆ ಕೊಡ್ತೀವಿ. ಒಂದಲ್ಲ 100 ಕೇಸ್ ಮಾಡಿ ನಮ್ಮ ಮೇಲೆ ಭಯ ಇಲ್ಲ. ಇಂಥ 100 ಕೇಸ್ಗಳನ್ನ ನೋಡಿದ್ದೀನಿ ಆಲ್ರೆಡಿ ರಾಜಕೀಯವಾಗಿ. ನೀವು ಒಂದು ಕೇಸ್ ಆಗಿದ್ಕೆ ನೀವೇನೆಲ್ಲ ಸರ್ಕಸ್ ಆಡೋದು ನನಗೆ ಗೊತ್ತಿದೆ. FIR ಮಾಡಿಸೋದು, ಕಂಪ್ಲೇಂಟ್ ಮಾಡೋದು, ಸುಳ್ಳು ಕೇಸ್ ಹಾಕ್ಸೋದು, ಪಾಪ ಯಾವ ಟೈಮಿಂಗ್ಸ್ಗೆ ಕೇಸ್ ಕೊಟ್ಟಿದ್ದೀರಾ, ಮೆಡಿಕಲ್ ರಿಪೋರ್ಟಲ್ಲಿ ಏನು ತಿದ್ದಿದ್ದೀರಾ ಎಲ್ಲ ಇದೆ. ಕಂಪ್ಲೇಂಟ್ ಇನ್ಸಿಡೆಂಟ್ ಎಷ್ಟು ಗಂಟೆಗೆ ಆಗಿತ್ತು? 2 ಗಂಟೆಗೆ ಇನ್ಸಿಡೆಂಟ್ ಕೊಡ್ತೀರಾ? ನಾವು 2:15 ಕೊಟ್ಟಿದ್ದೀವಿ. ಕೃಷ್ಣಕುಮಾರ್ನ, ಜಗದೀಶ್ ಅವ್ರನ್ನ, ಬೇರೆ ಬೇರೆ ಮುಖಂಡರುಗಳನ್ನ ತಾಲೂಕಿನಲ್ಲಿ ಜೈಲ್ಗೆ ಹಾಕ್ಸ್ಬೇಕು ಅಂತ ಇದ್ದೀರಾ? ಅರೆಸ್ಟ್ ಮಾಡಿ, FIR ಮಾಡಿ ಅರೆಸ್ಟ್ ಮಾಡಿ. ವಿ ಆರ್ ರೆಡಿ. ರಾಜಕೀಯವಾಗಿ ಇಂಥ ಷಡ್ಯಂತ್ರಗಳಿಗೆ ಎದುರಲ್ಲ, ಜೈಲ್ಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ಮುಂದೆ ನಿಮಗೂ ಅದೇ ತೋರಿಸ್ತೀವಿ ದಾರಿನ. ಹುಷಾರ್.